ವಸುಂಧ್ರಾ, ಒಂದೇ ಒಂದ್ ಲೈನಲ್ಲಿ ಎಲ್ಲಾ ಮುಗಿಸ್ಬಿಟ್ಟಿಯಲ್ಲೇ. ಸೂಪರೇ ನೀನು. ನನ್ನ ನಿರ್ಧಾರ ಕೇಳಿ ನಿನಗಿಂತ ಹೆಚ್ಚಾಗಿ ಸಿಂಧು ಖುಷಿ ಪಡ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ. ಮೊದ್ಲು ನೀನ್ ಸಿಂಧು ಬಗ್ಗೆ ಹೇಳ್ದಾಗ ಅದು ನಿಜ ಅಂತ ನನ್ಗನ್ನಿಸ್ಲಿಲ್ಲ. ಈಗ ನೀನ್ ಹೇಳಿದೆ ನಿಜ ಅಂತ ಅನ್ನಿಸ್ತಾ ಇದೆ. ಯಾಕ್ ನನ್ ಮೇಲೆ ಇಷ್ಟೊಂದ್ ದ್ವೇಷ ಸಾಧಿಸ್ತಾಳೋ ಏನೋ ನನ್ಗಂತೂ ಗೊತ್ತಿಲ್ಲ. ಇದು ದ್ವೇಷ ಅಲ್ಲ ಕಣೆ, ನಿನ್ನ ದಾಳ್ವಾಗಿ ಬಳಸ್ಕೋತಿದ್ದಾರೆ. ಇದು ನಿನಗ ಅರ್ಥ ಆಗ್ತಿಲ್ಲ. ದಾಳ ಯಾಕೆ ಮಾಡ್ಕೊಳ್ತಾರೆ? ಹಾಗ್ ನೋಡೋದಾದ್ರೆ ಇಷ್ಟು ದಿನ ನೀನ್ ನನ್ನ ದಾಳ್ವಾಗಿ ಬಳಸ್ಕೊಂಡಿದ್ದು. ಅವಾಗ ನನಗಿದ್ಯಾವುದೂ ಅರ್ಥ ಆಗ್ತಾ ಇರ್ಲಿಲ್ಲ, ಆದ್ರೆ ಈಗ ಗೊತ್ತಾಗ್ತಿದೆ. ಅಕ್ಕ, ಅಮ್ಮ ತಾಯಿ, ನೀನ್ ದಯವಿಟ್ಟು ಸುಮ್ನಿದ್ಬಿಡು. ನನ್ ಮೇಲ್ ನೀನ್ ಕಾಳಜಿ ತೋರ್ಸೋ ಅವಶ್ಯಕತೆನೇ ಇಲ್ಲ. ವಸುಂಧರಾ ಭವಾನಿ ಮೂಲಕ ಸಿಂಧುನ ಕಂಟ್ರೋಲ್ ತಗೊಳಕ್ ನೋಡ್ತಾ ಇದ್ದಾಳ. ಅದಕ್ಕೆ ಪ್ಲೀಸ್ ಕೂಲ್ ಡೌನ್. ಸಿಂಧು ನಿಮಗೆ ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ ಹೇಳ್ತಾ ಇದ್ದಾಳೆ. ಮುಂದೆ ನೀವು ಏನು ಕಷ್ಟ ಫೇಸ್ ಮಾಡಬಾರ್ದು ಅಂತ ಅವ್ರಿಗೆ ಕನ್ಸರ್ನ್ ಅಷ್ಟೇ. ಬೇಡಪ್ಪ, ಇದ್ರದ್ದು ಅವಶ್ಯಕತೆ ನನಗೆ ಖಂಡಿತವಾಗ್ಲೂ ಇಲ್ಲ. ಸಾಕು, ಇಷ್ಟೊತ್ವರೆಗೂ ನನ್ನ ಮರ್ಯಾದೆ ಹರಾಜಾಕಿದ್ದು. ಅದೇನ್ ಮಾಡ್ತೀಯೋ ಮಾಡು ಭವಾನಿ, ಆದ್ರೆ ಬ್ಲೇಮ್ ಮಾತ್ರ ನನ್ನ ತಲೆಗೆ ತರಬೇಡಿ. ಅಮ್ಮ, ನೀನು ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನೀನು ಸಿಂಧು ತರ ಆಡ್ಬೇಡ. ಅಥರ್ವ, ಇನ್ನೀ ವಿಷಯ ಮಾತಾಡೋದು ಬೇಡ. ಅವಳಿಗಿಷ್ಟ ಬಂದಂಗೆ ಮಾಡ್ಲಿ. ಸಿಂಧು, ಏನೇ ನಿನ್ ಸ್ಥಿತಿ? ನಿನ್ ಹಣೆಲ್ ಯಾರ ಜೊತೆನೂ ಉಳ್ಕೊಳ್ಳಲ್ಲ ಅಂತ ದೇವ್ರು ಬರ್ದಿರ್ಬೇಕು. ಮೊದ್ಲು ಅಮ್ಮ, ಈಗ ಅಕ್ಕ, ಆಮೇಲೆ ವಿರಾಟ್. ವಸು, ಅಬ್ಬಬ್ಬಬ್ಬಬ್ಬಬ್ಬ, ಅದೇನೇ ನಿನ್ ಪ್ಲಾನು? ಇವತ್ ಮನೆಯಲ್ಲಾಗಿ ಜಗಳ ನೋಡಿ ನನ್ ಕಣ್ಣು ತಂಪಾಗೋಯ್ತು. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗಮ್ಮ? ಮೊದ್ಲು ನೀನ್ ಮಾಡೋ ಪ್ಲಾನ್ ಎಲ್ಲ ಉಲ್ಟಾ ಆಗತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಆ ಡೌಟೇ ಇಲ್ಲ. ಇನ್ಮೇಲೆ ವಸುಂಧರಾ ಆಡ್ಸೋ ಹಾಗೆ ಎಲ್ಲರೂ ಕುಣಿತಾ ಇರ್ತಾರೆ, ನೋಡ್ತಾ ಇರು. ಆ ಕುಮಾರ್ ಒಬ್ಬ ಇಲ್ಲ ಅಂದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಮ್ಯಾನೇಜರ್ಗೆ ಸಿಂಧು ಧೈರ್ಯ ಅಷ್ಟೆ. ಆ ಸಿಂಧು ಬಾಯಿ ಮುಚ್ಚಿದ್ರೆ ಅವನು ಸುಮ್ನಾಗ್ತಾನೆ. ಅಕ್ಕನೇ ಸ್ವಂತ ತಂಗಿಗೆ ಸರಿಯಾಗಿ ಮಸಿ ಬಾಳಿದ್ಲು. ಇನ್ನೆರಡ್ಮೂರ್ ಸರ್ತಿ ಹೀಗೇನೇ ಜಗಳ ಆಡಿದ್ರೆ ಸಿಂಧು ನಾಲ್ಗೇನೆ ನಿಂತೋಗತ್ತೆ. ವಸು, ಸಿಂಧು ಭವಾನಿ ಸಂಬಂಧ ಮುರಿಯೋದ್ರ ಜೊತೆ ನಮ್ಮ ಅಥರ್ವನೂ ಭವಾನಿ ಜಗಳ ಆಡ್ತಿದಾರಲ್ಲ, ಒಳ್ಳೇದೇ ಆಯ್ತಲ್ಲ. ನಾವಾಗೆ ಕಿತ್ತಾಕ್ಬೇಕು ಅಂತ ಅನ್ಕೊಂಡಿರೋ ಸಂಬಂಧನ ಅವ್ರಾಗೆ ಕಿತ್ತಾಕೊಳ್ತಾ ಇದ್ದಾರೆ. ಇದೆಲ್ಲ ಆಗ್ಬೇಕು ಅಂತಾನೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೆ. ಆ ಸಮಯ ಇವತ್ ಬಂದ್ಬಿಡ್ತು. ಅಥರ್ವ ಬಿಸ್ನೆಸ್ ಲಾಸ್ ಆಗತ್ತೆ, ಮಗು ಮನೆ ಅನ್ನೋ ಭಯದಲ್ಲಿದ್ದಾನೆ. ಭವಾನಿ ಅಹಂಕಾರದಲ್ಲಿದ್ದಾಳೆ. ಸಿಂಧು ನರ್ಕ ಅನುಭವಿಸ್ತಿದ್ದಾಳೆ. ಇದನ್ನೇ ತಾನೇ ನಾವು ಬಯಸಿದ್ದು. ಬಯಸಿದ್ದೆಲ್ಲ ಈಡೇರಕ್ಕೆ ಅನ್ಕೊಂಡಿದ್ದೆಲ್ಲ ಒಳ್ಳೇದೇ ಆಗಿರ್ಬೇಕಲ್ವಾ ಮೇಡಮ್? ಯಾಕೆ ಮಾತ್ ನಿಲ್ಲಿಸ್ಬಿಟ್ರಿ ಮೇಡಮ್? ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿ ಪಡ್ತಾ ಇದ್ದೀರಾ? ಏಯ್, ಏನು ಅಕ್ಕ ನಿನಗ್ ಬೈದ್ಲು ಅಂತ ನಿನಗೇನ್ ಬುದ್ಧಿ ಭ್ರಮಣೆ ಆಗಿದ್ಯಾ? ಯಾರಿಗೇನಾಗಿದೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ.
ಹೇಳಿ ಮೇಡಮ್, ನನಗೆ ನನ್ನ ಅಕ್ಕಂಗೆ ಜಗಳ ಆಗ್ಲಿ ಅಂತಾನೆ ಹೀಗ್ ಮಾಡ್ತಿದ್ದೀರಾ? ನಮ್ಮಿಬ್ರ ಸಂಬಂಧದ ಮಧ್ಯೆ ವಿಷದ ಬೀಜ ಬಿತ್ತೋ ಪ್ರಯತ್ನನಾ? ಮಾತಾಡಿ ಮೇಡಮ್, ನಿಮ್ ಉದ್ದೇಶ ಏನು? ಯಾಕೆ ಹೀಗ್ ನಡ್ಕೋತಿದ್ದೀರಾ? ನಾನಲ್ಲ, ನೀನ್ ಹೇಳ್ಬೇಕಾಗಿರೋದು. ನಿನಗ್ ಯಾಕೆ ನಿಮ್ಮ ಅಕ್ಕನ್ ಕಂಡ್ರೆ ಇಷ್ಟೊಂದು ದ್ವೇಷ? ಸಿಂಧು, ಅವಳು ನಿನ್ನ ಅಕ್ಕ. ಹಾಗೆಲ್ಲ ಮಾತು ವಿಷಯನ ಬದಲಾಯಿಸ್ಬೇಡಿ ಮೇಡಮ್. ನೀವೇ ಬೇಡದೆ ಇರೋ ಸೀನನ್ನ ಕ್ರಿಯೇಟ್ ಮಾಡ್ತಿರೋದು, ನನ್ನ ಅಕ್ಕನ್ನ ನನ್ನಿಂದ ದೂರ ಮಾಡ್ತಿರೋದು. ಏನ್ ನಿಮ್ ಉದ್ದೇಶ? ಅಕ್ಕನ್ನ ನನ್ನ ಮಿಡಲ್ ಕ್ಲಾಸ್ ಅಂತ ಹೇಳ್ತಿದ್ದವ್ರು ಸಡನ್ ಆಗಿ ನಾನಿಲ್ದೇ ಇರೋ ಸಮಯ ನೋಡ್ಕೊಂಡು ಅಕ್ಕಂಗೆ ಒಡವೆ, ಸ್ಟೇಟಸ್, ಕ್ಲಬ್ಬು ಅಂತೆಲ್ಲ ಆಸೆ ಬೆಳ್ಸಕ್ ಯಾಕೆ ಶುರು ಮಾಡಿದ್ರಿ ಮೇಡಮ್? ಈಗ ಬಿಸ್ನೆಸ್ ಜವಾಬ್ದಾರಿನೆಲ್ಲ ಯಾಕೆ? ನಾನ್ ನಿಜ ಹೇಳಿದ್ರು ಅದನ್ನ ನಂಬೋ ಸ್ಥಿತಿನಲ್ಲಿ ನೀನಿಲ್ಲ. ಮನುಷ್ಯನ್ ಜೀವನ ಯಾವಾಗ್ಲೂ ಹೀಗೇ ಇರ್ಬೇಕು ಅಂತ ಏನೂ ಇಲ್ಲ. ಕೆಲವು ಸಾರಿ ಅವನ ವಿಚಾರಗಳು ಬದಲಾಗತ್ತೆ, ಬದಲಾಗುವಂತ ಘಟನೆಗಳು ನಡೆಯತ್ತೆ. ನೀನ್ ಹೇಳಿದ್ದು ಸರಿನೇ. ನೀವಿಬ್ರು ಮಿಡಲ್ ಕ್ಲಾಸ್ ಅಂತ ನಿಮ್ಮನ್ನ ಅಂದಿದ್ದೀವಿ, ಇಲ್ಲ ಅಂತ ನಾನೇನ್ ಹೇಳ್ತಿಲ್ಲ. ಆದ್ರೆ ಇದ್ರಲ್ಲೆಲ್ಲ ನನಗೆ ಅರ್ಥ ಆಗಿದ್ದು ನನ್ನ ಮಕ್ಕಳ ಖುಷಿನೇ ನನಗ್ ಮುಖ್ಯ ಅಂತ. ಅದಕ್ಕೆ ನೀನು ಸಿಂಧು ಅಂತ ಗೊತ್ತಾದ ಮೇಲೂ ಮನೆಯಲ್ಲಿರೋದಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು. ಇದನ್ನ ನೀನ್ ನಂಬಲೇಬೇಕು ಅಂತ ಏನಿಲ್ಲ. ನಮ್ಮ ಅನುಭವಕ್ಕೆ ಬಂದಾಗ್ಲೇ ನಮ್ಗೆ ಅರ್ಥ ಆಗೋದು. ನೀವ್ ಈ ತರ ಮಾತಾಡಿನೇ ಅಕ್ಕ ನಿಮ್ಮನ್ನ ದೇವ್ರು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ ಈ ತರ ಮಾತುಗಳನ್ನ ಕೇಳೋದಿಕ್ಕೆ ನಾನ್ ನಮ್ಮ ಅಕ್ಕ ಅಲ್ಲ, ನಾನ್ ನಂಬೋದೂ ಇಲ್ಲ. ನಂಬಿಸೋ ಅವಶ್ಯಕತೆ ನನಗೂ ಇಲ್ಲ. ನೀನು ಮಾತಿಗೂ ಅಕ್ಕ ಅಕ್ಕ ಅಂತ ಅನ್ನಬಹುದು, ಆದ್ರೆ ಅವಳ ಮನ್ಸಲ್ಲಿರೋದನ್ನ ನೀನ್ ನಿಜವಾಗ್ಲೂ ಅರ್ಥನೇ ಮಾಡ್ಕೊಂಡಿಲ್ಲ. ಇಷ್ಟಕ್ಕೂ ಮೀರಿ ಭವಾನಿ ಈ ಮನೆಗೆ ಹಿರಿ ಸೊಸೆ. ಅವಳ ಪಾಲಿಗೆ ಕೆಲವು ಜವಾಬ್ದಾರಿಗಳನ್ನ ಕೊಡೋದು ನನ್ನ ಕರ್ತವ್ಯ. ಅವಳು ನಿನ್ನ ಹಾಗೆ ಬಿಸ್ನೆಸ್ ಅಲ್ಲಿ ಮುಂದುವರಿಲಿ ಅಂತಾನೆ ಈ ನಿರ್ಧಾರ ತಗೊಂಡೆ. ಅದ್ರಲ್ಲಿ ನಿನ್ಗೇನ್ ತಪ್ಪು ಕಾಣಿಸ್ತಾ ಇದೆ? ತಪ್ಪಲ್ಲ, ಅನ್ಯಾಯ ಮಾಡ್ತಿರೋದು ಮಾಡಿಸ್ತಿರೋದು ಕಾಣಿಸ್ತಿದೆ. ಅಕ್ಕಂಗೆ ಬಿಸ್ನೆಸ್ ಮಾಡಕ್ ಗೊತ್ತಿಲ್ಲ ಅಂದ್ರೂ ಅಕ್ಕಂಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಂದ್ರೆ ನಮ್ಮಿಬ್ಬರನ್ನ ದೂರ ಮಾಡೋ ಉದ್ದೇಶ ಅಂತ ಚೆನ್ನಾಗ್ ಗೊತ್ತಾಗ್ತಿದೆ. ಹಾಗೆ ಅನ್ಕೋ. ನಿಮ್ಮ ಅಕ್ಕನ ಅಸಹಾಯಕತೆನ ನಾವು ಧಾರಾಳವಾಗಿ ಬಳಸ್ಕೊಳ್ತಾ ಇದ್ದೀವಿ ಅಂತ ಅನ್ಕೋ.